ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರಗಳು. ನಾವು ಸಂಪಾದಿಸಿದ ಒಡವೆ, ಆಸ್ತಿ, ಹಣ, ಸಂಪತ್ತು ಇದೆಲ್ಲದಕ್ಕೂ ನಾವೇ ಕಾವಲುಗಾರರಾಗಿ ಇರಬೇಕು. ಆದರೆ ನಾವು ಸಂಪಾದಿಸಿದ ದಾನ, ಧರ್ಮ, ಪುಣ್ಯ ಇವೆಲ್ಲವೂ ನಮಗೆ ಕಾವಲಾಗಿರುತ್ತವೆ. ಕೆಲವರು ತಾವು ಕೆಳಕ್ಕಿಳಿಯದೆ ಮೇಲಕ್ಕೆ ಏರುತ್ತೇನೆ ಎಂಬ ಹೆಬ್ಬಯಕೆಗೆ ಕಟ್ಟು ಬಿದ್ದಿರುತ್ತಾರೆ. ಅವರಿಗೇನು ಗೊತ್ತು, ಕಾಲಚಕ್ರದ ಪ್ರತಿ ಅಂಚು ನೆಲವನ್ನು ತಡವಿದಾಗಲೇ ಕಾಲ ಉರುಳಿ ಮುಂದೆ ಸಾಗುವುದು ಎಂದು. ನದಿಗಳು ಯಾವತ್ತೂ ಮುಂದಕ್ಕೆ ಸಾಗುತ್ತವೆ ಹೊರತು ಹಿಂದೆ ಸರಿಯೋದಿಲ್ಲ. ಅದೇ ರೀತಿ ನಿನ್ನ ಜೀವನದಲ್ಲೂ ಕೂಡ ನೀನು ಕಳೆದುಕೊಂಡ ಬಗ್ಗೆ ಚಿಂತಿಸದೆ ಮುಂದೆ ಸಾಗು. ಎಷ್ಟೇ ಕಷ್ಟ ಬರಲಿ, ಯಾರ ಹತ್ತಿರನೂ ನೀನು ನಿನ್ನ ಗುಟ್ಟುಗಳನ್ನು ಹೇಳದೆ ಜೀವನದಲ್ಲಿ ಬಂದ ಏರುಪೇರುಗಳನ್ನು ಸಮವಾಗಿ ಸ್ವೀಕರಿಸಿ ಬದುಕಿನಲ್ಲಿ ಛಲದಿಂದ ಗೆದ್ದು ತೋರಿಸು. ಮನುಷ್ಯನಿಗೆ ಅಹಂ ಬರಲು ಕಾರಣೀಭೂತವಾದ ವಿಷಯಗಳು ಯಾವುವು ಅಂದರೆ ರೂಪ, ಅಧಿಕಾರ, ಸಂಪತ್ತು ಮತ್ತು ಖ್ಯಾತಿ. ಇದೆಲ್ಲವೂ ಶಾಶ್ವತವಲ್ಲ ಎಂಬ ಕಟು ಸತ್ಯದ ಅರಿವಿದ್ದವರು ಮಾತ್ರ ಜೀವನದಲ್ಲಿ ವಿನಯವಂತರಾಗಿ ಬಾಳುತ್ತಾರೆ. ದ್ವೇಷವನ್ನು ಬಿಟ್ಟು ಬಿಡಿ, ದುರಾಸೆಯನ್ನು ಸಾಧಿಸಲೇಬೇಡಿ. ಇತರರ ಏಳಿಗೆಯನ್ನು ಕಂಡು ಅಸೂಯೆಯಂತೂ ಪಡಲೇಬೇಡಿ. ಇವುಗಳಿಂದ ನಿಮಗೆ ಯಾವತ್ತೂ ನೋವೇ ಹೊರತು ಸಂತೋಷ ಯಾವತ್ತೂ ಸಿಗುವುದಿಲ್ಲ. ಸಾಧ್ಯವಾದರೆ ನಿಮ್ಮಿಂದ ಪ್ರೀತಿಯನ್ನು ಹಂಚಿ. ಅದರ 2ರಷ್ಟು ನಿಮಗೆ ಸುಖ, ಶಾಂತಿ ಮತ್ತು ನೆಮ್ಮದಿ ಸಿಗುತ್ತದೆ. ಒಂಟಿಯಾದೆ ಎಂದು ನೀನು ಕೊರಗಬೇಡ. ಸೂರ್ಯನು ಒಂಟಿ, ಚಂದ್ರನು ಒಂಟಿ, ಆದರೂ ಜಗತ್ತಿಗೆ ಬೆಳಕನ್ನು ನೀಡುತ್ತಿಲ್ಲವೇ? ಒಂಟಿಯಾದಾಗಲೇ ನೀನು ಏನು ಅಂತ ನಿನಗೆ ನಿಜವಾಗಿಯೂ ಅರ್ಥ ಆಗುವುದು. ನಿನ್ನ ಸಾಮರ್ಥ್ಯ, ನಿನ್ನ ಶಕ್ತಿ ಹಾಗೂ ನಿನ್ನ ಧೈರ್ಯ ಏನು ಅಂತ ನಿನಗೆ ತಿಳಿಯುವುದು. ಎಲ್ಲಿಯ ತನಕ ಎಲ್ಲವನ್ನ ಸಹಿಸಿ ಸುಮ್ಮನಿರುತ್ತೇವೆಯೋ ಅಲ್ಲಿಯ ತನಕ ಎಲ್ಲರ ಕಣ್ಣಿಗೆ ಒಳ್ಳೆಯವರಾಗಿಯೇ ಕಾಣುತ್ತೇವೆ. ಒಂದು ವೇಳೆ ನಾವು ಅನುಭವಿಸಿದ ಅನ್ಯಾಯವನ್ನು ಬಾಯಿ ಬಿಟ್ಟೆವು ಅಂದರೆ ಆಗ ಎಲ್ಲರಿಗಿಂತಲೂ ನಾವೇ ಕೆಟ್ಟವರಾಗಿ ಬಿಡುತ್ತೀವಿ. ನಮಗೆ ಜಗತ್ತು ಅನಿವಾರ್ಯವೇ ಹೊರತು ಜಗತ್ತಿಗೆ ನಾವು ಅನಿವಾರ್ಯ ಅಲ್ಲ ಎಂದು ಅರಿತ ಕ್ಷಣ ಮನುಷ್ಯನ ಅಹಂಕಾರ ಕಡಿಮೆಯಾಗುತ್ತದೆ. ಸಮಯ, ಅಧಿಕಾರ, ಹಣ ಮತ್ತು ಶರೀರ ನಮಗೆ ಜೀವನದ ಎಲ್ಲ ಕ್ಷಣಗಳಲ್ಲೂ ಸಹಕರಿಸುವುದಿಲ್ಲ. ಆದರೆ ಒಳ್ಳೆಯ ನಡವಳಿಕೆ, ಒಳ್ಳೆಯ ತಿಳುವಳಿಕೆ ಮತ್ತು ಒಳ್ಳೆಯ ಸಂಬಂಧಗಳು ನಮಗೆ ಯಾವಾಗಲೂ ಸಹಕರಿಸುತ್ತವೆ. ಮರೆತು ಹೋದದ್ದು ಹೋಯಿತು, ನಡೆದು ಹೋದದ್ದು ಹೋಯಿತು. ಬಿಟ್ಟು ಹೋದವರು ಕೂಡ ಹೋದರು, ಮರೆತು ಹೋದವರು ಕೂಡ ಹೋದರು. ಎಲ್ಲವನ್ನ ಮರೆತು ಬಿಡು. ಆದರೆ ಇದರಿಂದ ಕಲಿತ ಪಾಠವನ್ನು ಯಾವತ್ತಿಗೂ ಮರೆಯಬೇಡ. ವಾದದಿಂದ ತಾತ್ಕಾಲಿಕ ಗೆಲುವಾದಂತೆ ಕಾಣುತ್ತದೆ. ತಾಳ್ಮೆ ಹಾಗಲ್ಲ. ತಕ್ಷಣವೇ ಸೋತಂತೆ ಕಂಡರೂ ಭವಿಷ್ಯದಲ್ಲಿ ಒಳ್ಳೆಯದೇ ಆಗುತ್ತದೆ. ಏಕಾಂಗಿಯಾಗಿ ಸಾಗಿ, ಏಕೆಂದರೆ ಒಂಟಿತನ ಆಕರ್ಷಣವಲ್ಲದಿದ್ದರೂ ಕೆಟ್ಟವರ ಸಂಘಕ್ಕಿಂತ ಒಳ್ಳೆಯದು. ಉತ್ತಮರ ಸಹವಾಸ ಲಭ್ಯವಾಗದಿದ್ದರೆ ಏಕಾಂಗಿಯಾಗಿಯೇ ಬದುಕಿ ತೋರಿಸಿ. ನಿನ್ನ ಜೊತೆ ಯಾರೂ ಇಲ್ಲ ಅಂತ ಕೊರಗಬೇಡ. ನಿನ್ನನ್ನು ಯಾರು ಸಹಿಸಿಕೊಳ್ಳುತ್ತಿಲ್ಲವೆಂದು ಚಿಂತಿಸಿ ಬೇಜಾರಾಗಬೇಡ. ಯಾರ ವಿರುದ್ಧವೂ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ನಿನಗಿಲ್ಲ. ಜೀವನದಲ್ಲಿ ನೀವು ಗೆದ್ದರೆ ನೀವು ಯಾರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಅದೇ ಜೀವನದಲ್ಲಿ ನೀವು ಸೋತರೆ ನಿಮ್ಮವರು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಇರುವ ಅಹಂಕಾರ ಕಣ್ಣಿನಲ್ಲಿ ಬಿದ್ದ ಧೂಳಿನಂತೆ.
ಅದನ್ನು ಸ್ವಚ್ಛಗೊಳಿಸದಿದ್ದರೆ ನೀವು ನೋಡುವ ಪ್ರತಿಯೊಂದು ವಸ್ತುವು ಕೂಡ ಅಶುದ್ಧವಾಗಿಯೇ ಕಾಣುತ್ತದೆ. ಜೀವನದಲ್ಲಿ ಪ್ರೀತಿಸುವವರು ಸಿಗುತ್ತಾರೆ, ಕಾಳಜಿ ಮಾಡುವವರು ಸಿಗುತ್ತಾರೆ, ಆದರೆ ಅರ್ಥ ಮಾಡಿಕೊಳ್ಳುವವರು ಸಿಗುವುದು ತುಂಬ ಕಷ್ಟ. ಏಕೆಂದರೆ ಪ್ರೀತಿ ಮಾಡುವುದೇ ಬೇರೆ, ಕಾಳಜಿ ವಹಿಸುವುದೇ ಬೇರೆ, ಆದರೆ ಅರ್ಥ ಮಾಡಿಕೊಳ್ಳುವುದು ಇನ್ನೂ ಬೇರೆ. ಇಲ್ಲಿ ಸತ್ಯವಿದೆ, ಅಲ್ಲಿ ಹಠ ಇದ್ದೇ ಇರುತ್ತದೆ. ಎಲ್ಲಿ ಪ್ರಾಮಾಣಿಕತೆ ಇರುತ್ತದೋ ಅಲ್ಲಿ ಒಳ್ಳೆಯ ನಡವಳಿಕೆ ಇದ್ದೇ ಇರುತ್ತದೆ. ಎಲ್ಲಿ ಹೆಚ್ಚು ಪ್ರೀತಿ ಇರುತ್ತದೋ ಅಲ್ಲಿ ಹೆಚ್ಚು ಕೋಪವೂ ಕೂಡ ಇದ್ದೇ ಇರುತ್ತದೆ. ಜೀವನದಲ್ಲಿ ಯಾರು ಚಿಂತೆಯಲ್ಲಿ ಮುಳುಗಿ ಹೋಗುತ್ತಾರೋ ಅವರು ಸಾವಿನಲ್ಲಿ ಅಂತ್ಯವಾಗುತ್ತಾರೆ. ಚಿಂತೆಯಿಂದ ಯಾರು ಹೊರಗಡೆ ಬಂದು ಜೀವನದ ಏಳು ಬೀಳುಗಳನ್ನು ಸಮವಾಗಿ ಸ್ವೀಕರಿಸಿ ಬದುಕಿನ ಬಂಡಿಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಾರೋ ಅವರನ್ನು ತಡೆಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾರಿಗೂ ದುಃಖವನ್ನು ಕೊಡಬೇಡಿ, ಏಕೆಂದರೆ ಕೊಟ್ಟಿರುವ ಯಾವುದೇ ವಸ್ತು ಆಗಲಿ ಮುಂದಿನ ದಿನಗಳಲ್ಲಿ ಅದು 1000 ಪಟ್ಟು ನಿಮಗೆ ಮರಳಿ ಬರುತ್ತದೆ ಅನ್ನೋದನ್ನು ಯಾವತ್ತಿಗೂ ಮರೆಯಬೇಡಿ. ನಾಳೆಯ ಚಿಂತೆಯನ್ನು ಬಿಟ್ಟು ಬಿಡಿ. ಇಂದಿನವರೆಗೂ ಜೊತೆಯಾಗಿ ಮುನ್ನಡೆಸುತ್ತಿದ್ದ ಭಗವಂತ ನಾಳೆಯೂ ನಿಮ್ಮ ಜೊತೆ ಇದ್ದೇ ಇರುತ್ತಾನೆ. ನಂಬಿಕೆಯೇ ಅಚಲವಾಗಿರಲಿ. ನಂಬಿಕೆಯೇ ಜೀವನದ ಆಧಾರ. ದ್ವೇಷ ಅಸೂಹೆಗಳನ್ನು ನೀನು ಬಿಟ್ಟು ಬಿಡು. ಅದು ಬಡ್ಡಿ, ಚಕ್ರಬಡ್ಡಿ ಸಮೇತ ನಿನಗೆ ಹಿಂತಿರುಗಿ ಬಂದೇ ಬರುತ್ತದೆ. ಯಾವ ಶಕ್ತಿಯೂ ಅದನ್ನು ತಡೆಯಲು ಸಾಧ್ಯವಿಲ್ಲ. ಒಂದು ಸಲ ನೀನು ಅದನ್ನು ಚಲಿಸುವಂತೆ ಮಾಡಿದರೆ ಅದರ ಫಲವನ್ನು ಅನುಭವಿಸಲೇಬೇಕು. ಇತರರಿಗೆ ಒಳ್ಳೆಯದಾಗಲಿ ಎಂದು ಬಯಸುವ ಒಳ್ಳೆಯವನು ತಾನು ನಾಶವಾಗುವ ಸಮಯದಲ್ಲೂ ಕೂಡ ಬೇರೆಯವರಿಗೆ ದ್ವೇಷವನ್ನು ಮಾಡುವುದಿಲ್ಲ. ಏಕೆಂದರೆ ಶ್ರೀಗಂಧದ ಮರ ಕತ್ತರಿಸಿದರೂ ಕೂಡ ಕೊಡಲಿಯ ಬಾಯಿ ಸುವಾಸನೆಯಿಂದಲೇ ಕೂಡಿರುತ್ತದೆ. ಇಂದು ನಮ್ಮನ್ನು ನೋಡಿ ನಗುವ ಜನ ಮುಂದೆ ನಮ್ಮಂತೆ ಅವರಿಗೂ ಪರಿಸ್ಥಿತಿ ಬಂದಾಗ ನಮ್ಮ ಕಾಲು ಹಿಡಿಯುತ್ತಾರೆ. ನಮ್ಮ ಕೆಟ್ಟ ಸಮಯ ಇಂದಲ್ಲ ನಾಳೆ ಅವರಿಗೂ ಬಂದೇ ಬರುತ್ತದೆ. ಇವತ್ತು ಸಮಯ ಅವರದ್ದಾಗಿರಬಹುದು, ನಾಳೆ ನಿಮ್ಮದಾಗುತ್ತದೆ. ನೆನಪಿರಲಿ, ಕಾಲ ಯಾರ ಸ್ವತ್ತೂ ಅಲ್ಲ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.